ಟೀಂ ಇಂಡಿಯಾದಲ್ಲಿ ರಾತ್ರೋರಾತ್ರಿ ಸ್ಟಾರ್ಗಳಾದವರು ಹಲವು ಕ್ರಿಕೆಟರ್ಗಳಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಪರಿತಪಿಸಿದ ಆಟಗಾರರು ವಿಶ್ವ ಕ್ರಿಕೆಟ್ನ ಆಳಿದ್ದಾರೆ. ಇಂತಹ ಸೂಪರ್ ಸ್ಟಾರ್ಗಳಲ್ಲಿ ಮಹೇಂದ್ರ ಸಿಂಗ್ ಧೋನಿ ಕೂಡ ಒಬ್ರು. ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಗ್ರೇಟೆಸ್ಟ್ ಕ್ರಿಕೆಟರ್ ಆಗಿ ಬೆಳೆದ ಪರಿ ಮಾದರಿ. ಆದ್ರೆ ಈ ಕ್ರಿಕೆಟಿಗನ ಬದುಕು ಧೋನಿಗಿಂತಾನೂ ಸ್ಫೂರ್ತಿದಾಯಕ. ಆತ ಬೇರ್ಯಾರೂ ಅಲ್ಲ, ಟೀಂ ಇಂಡಿಯಾ ಮಾಜಿ ವೇಗಿ ಆಶಿಶ್ ನೆಹ್ರಾ. ಹೌದು, ಆಶಿಶ್ ನೆಹ್ರಾ ಟೀಂ ಇಂಡಿಯಾದ ಸಕ್ಸಸ್ಫುಲ್ ಬೌಲರ್ಗಳಲ್ಲಿ ಒಬ್ರು. 18 ವರ್ಷಗಳ ಕಾಲ ಟೀಂ ಇಂಡಿಯಾಗೆ ಸೇವೆ ಸಲ್ಲಿಸಿದ ಈತ ಹಲವರಿಗೆ ರೋಲ್ ಮಾಡೆಲ್. ಆದ್ರೆ 1999ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಟ್ಟ ನೆಹ್ರಾ ಇದಕ್ಕೂ ಮುನ್ನ ಅನುಭವಿಸಿದ್ದು ಕಷ್ಟಕರ ಜೀವನ. ದೆಹಲಿಯ ಸಣ್ಣ ಗಲ್ಲಿಯಲ್ಲಿ ಹುಟ್ಟಿದ್ದ ನೆಹ್ರಾ ಕನಸಿಗೆ ನೀರೆರೆದವರು ತಂದೆ ದಿವಾನ್ ಸಿಂಗ್. ವೀರೇಂದ್ರ ಸೆಹ್ವಾಗ್ ಬೈಕ್ನಲ್ಲಿ ಪ್ರಾಕ್ಟೀಸ್ ಸೆಷನ್ಗೆ ತೆರಳ್ತಾ ಇದ್ದ ನೆಹ್ರಾಗೆ ಕ್ರಿಕೆಟ್ ಕಿಟ್ ಇರ್ಲಿ, ಒಂದೊಳ್ಳೆ ಶೂ ಕೂಡ ಇರಲಿಲ್ಲ. ಆದ್ರೆ ಡೆಲ್ಲಿ ಪರ ಅದ್ಭುತ ಆಟವಾಡಿದ್ದ ನೆಹ್ರಾ ಇಡೀ ರಣಜಿ ಉದ್ದಕ್ಕೂ ಒಂದೇ ಜೊತೆ ಶೂನಲ್ಲಿ ಆಡಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ 1999ರಲ್ಲಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದ್ದ ಆಶಿಶ್ ನೆಹ್ರಾ ಪ್ರತಿ ಇನ್ನಿಂಗ್ಸ್ ಶೂಗೆ ಹೊಲಿಗೆ ಹಾಕಿಯೇ ಆಡಿದ್ರು. ಇದಿಷ್ಟೇ ಅಲ್ಲ, ಈ ಟೆಸ್ಟ್ಗೂ ಮುನ್ನ ಡೆಲ್ಲಿಯ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನಲ್ಲಿ ಕಲ್ಲುಗಳಿಂದಾನೇ ಬೌಲಿಂಗ್ ಅಭ್ಯಾಸ ನಡೆಸಿದ್ರು. ಈತನ ಡೆಡಿಕೇಶನ್ ಟೀಂ ಇಂಡಿಯಾದ ಮಾಜಿ ವೇಗಿಗಳಾದ ಜಹೀರ್ ಖಾನ್, ಇರ್ಫಾನ್ ಪಠಾಣ್ಗೆ ಸ್ಫೂರ್ತಿಯಾಗಿತ್ತು. ವೃತ್ತಿ ಜೀವನದಲ್ಲಿ ಹೆಚ್ಚು ಇಂಜುರಿಯಿಂದಾನೇ ಸದ್ದು ಮಾಡಿದ್ದ ಇವರು ಬರೋಬ್ಬರಿ 12 ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದಾರೆ.